ಕೇಂದ್ರ ಸರ್ಕಾರವು ಇತ್ತೀಚೆಗೆ ಕಾರ್ಪೊರೇಟ್ ತೆರಿಗೆಯನ್ನು ಕಡಿತಗೊಳಿಸಿರುವುದು ದೇಶದಾದ್ಯಂತ ಆಡಳಿತಾರೂಢ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಪಕ್ಷಗಳ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಿದೆ. ದೇಶದ ಆರ್ಥಿಕತೆಗೆ ಉತ್ತೇಜನ ನೀಡುವ ಈ ನಿರ್ಧಾರವನ್ನು ಸ್ವಾಗತಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಎನ್ಡಿಎ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕೋಲಾರ ಸಂಸದ ಮಲೇಶ್ ಬಾಬು, ಈ ತೆರಿಗೆ ಕಡಿತದ ನಿರ್ಧಾರವು ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಸೆಪ್ಟೆಂಬರ್ 20ರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕಾರ್ಪೊರೇಟ್ ತೆರಿಗೆ ದರವನ್ನು ಶೇಕಡ 30ರಿಂದ ಶೇಕಡ 22ಕ್ಕೆ ಇಳಿಸೋದಾಗಿ ಘೋಷಿಸಿದ್ರು. ಅಲ್ಲದೆ ಹೊಸದಾಗಿ ಸ್ಥಾಪನೆಯಾಗುವ ಕಂಪನಿಗಳಿಗೆ ತೆರಿಗೆ ದರವನ್ನು ಶೇಕಡ 15ಕ್ಕೆ ಇಳಿಸಲಾಗಿದೆ. ಈ ಕ್ರಮವು ವ್ಯಾಪಾರ ಮತ್ತು ಕೈಗಾರಿಕಾ ವಲಯದಲ್ಲಿ ಹೊಸ ಚೈತನ್ಯ ಮೂಡಿಸಲಿದೆ ಅಂತ ಸಂಸದರು ತಿಳಿಸಿದರು. ಇದೇ ವೇಳೆ ಮಲೇಶ್ ಬಾಬು ಅವರು ಪಟ್ಟಣದ ಹಲವು ಅಂಗಡಿಗಳಿಗೆ ಭೇಟಿ ನೀಡಿ ತೆರಿಗೆ ಕಡಿತದ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿದರು. ನಮ್ಮ ಎನ್ಡಿಎ ಮೈತ್ರಿಕೂಟದ ಬಿಜೆಪಿಯವರು ಹಾಗೂ ಜೆಡಿಎಸ್ ಅವರು ಎಲ್ಲರೂ ಸೇರಿಕೊಂಡು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಮತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು GST ಕಡಿಮೆ ಮಾಡಿ ಜನರಿಗೆ ಉಪಯೋಗ ಆಗಬೇಕು ಅಂತ ಏನು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದಾರೋ ಅದು ನಿನ್ನೆಯಿಂದ ಜಾರಿಗೆ ಬಂದಿದೆ. ಏನು ಪ್ರಧಾನಮಂತ್ರಿಗಳು ಇಂಡಿಪೆಂಡೆನ್ಸ್ ಡೇ ದಿನ ಕೆಂಪುಕೋಟೆಯಲ್ಲಿ ನವರಾತ್ರಿಗಳಿಗೆ ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ ಅಂದರು, ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂದರು. ಅದು ನಿನ್ನೆಯಿಂದ ಜಾರಿಯಾಗಿದೆ. ಏನು ಮೋದಿಯವರು ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಮಾಡ್ಕೊಂಡಿದ್ದಾರೆ, ಅದೇ ನಿಟ್ಟಿನಲ್ಲಿ ದೇಶದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡ್ಕೊಂಡು ಹೋಗ್ತಾರೆ. ಏನು GST ಜಾಸ್ತಿ ಆಗಿದೆ ಅಂತ ಕಾಂಗ್ರೆಸ್ ಅವರು ಮತ್ತು ಬೇರೆ ವಿರೋಧ ಪಕ್ಷಗಳು ಗಲಾಟೆ ಮಾಡ್ತಾಯಿದ್ರು. ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಇವತ್ತು ನಿನ್ನೆಯಿಂದ. ಏನು ಒಂದು ಸಾಮಾನ್ಯ ಜನತೆಗೆ ಕಡಿಮೆ ಆಗಬೇಕು ಅಂತ ಏನು ಒಂದು ಆಸೆ ಇಟ್ಕೊಂಡಿದ್ರು ಅದು ನಿನ್ನೆಯಿಂದ ಆಗಿದೆ. ದಿನಸಿ ಸಾಮಗ್ರಿಗಳು ಎಲ್ಲಾನು 5% ಕೆಳಗೆ ಬಂದಿದೆ GST. ಯುವಕರಿಗೆ ಏನು ಪೆನ್ಸಿಲ್ಲು, ರಬ್ಬರು, ಕ್ರೇಯಾನ್ಸ್ ಅಂತಾರೋ, ಕಲರ್ ಪೆನ್ಸಿಲ್ಲು, ನೋಟ್ಬುಕ್ಕು ಏನು ವಿದ್ಯಾಭ್ಯಾಸ ಮಾಡ್ತಾರೋ ಅದನ್ನು 0 ಮಾಡಿಟ್ಟಿದ್ದಾರೆ. ಹೆಲ್ತ್ ಇನ್ಶೂರೆನ್ಸ್ ಏನು ಭಾಳ ಮುಖ್ಯನೋ ನಮ್ಮ ಜನತೆಗೆ, ಏನು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಅದನ್ನು GSTಯಿಂದ ತೆಗೆದಾಕಿದ್ದಾರೆ. ಅಂದರೆ 0% ಇದೆ. ಮತ್ತು ರೈತರಿಗೆ ಪೆಸ್ಟಿಸೈಡ್ಸ್ ಅಂತ ಏನಂತೀವೋ, ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನೀವು ಸ್ಪ್ರಿಂಕ್ಲರ್ಸ್ಗೆ ಏನು ಒಂದು ಡ್ರಿಪ್ ಇರಿಗೇಷನ್ನು ಅದನ್ನು 5%ಗೆ ತಂದು ಇಳಿಸಿದ್ದಾರೆ. ಟ್ರ್ಯಾಕ್ಟರ್ ಸ್ಪೇರ್ ಪಾರ್ಟ್ಸ್ ಮೆಟೀರಿಯಲ್ಸ್ ಅದು ರೈತರಿಗೆ ಉಪಯೋಗ ಆಗ್ತಾ ಇದೆ. ಮತ್ತು ಏನು ಸಿಮೆಂಟು ಮತ್ತು ಇಟ್ಟಿಗೆ ಇದನ್ನು ಕಡಿಮೆ ಮಾಡಿದಾರೋ, ಮನೆಗಳು ಕಟ್ಕೊಳ್ಳೋಕ್ಕೆ ಅವ್ರಿಗೆ ಸ್ವಂತವಾಗಿ ಏನು ಒಂದು ಚಿಕ್ಕ ಮನೆಗಳು ಕಟ್ತಾರೋ, ಚಿಕ್ಕ ಸಂಸಾರ ಶುರು ಮಾಡ್ತಿದಾರೋ ಅವ್ರಿಗೆ ಉಪಯೋಗ ಆದಂಗೆ ಇಂಥ ಒಂದು ನಿಟ್ಟಿನಲ್ಲಿ ಬಂದಿದ್ದಾರೆ. ಮತ್ತು ಏನು ಚಿಕ್ಕ ಮಕ್ಕಳು ಡೈಪರ್ಸ್ ಅಂತಾರೋ, ಇಲ್ಲಾಂದರೆ ಪ್ಯಾಂಪರ್ಸ್ ಅಂತಾರೋ, ಮತ್ತು ಇದು ಫುಡ್ ಪ್ರಾಡಕ್ಟ್ಸ್ ಏನು ಶುರು ಮಾಡಿದಾರೋ ಅದನ್ನು ಕಡಿಮೆ ಮಾಡಿಟ್ಟಿದ್ದಾರೆ. ಮತ್ತು ಏನು ಹಾಲು ಮತ್ತು ಮೊಸರು ಬಿಟ್ಟು ಎಲ್ಲ ಡೈರಿ ಪ್ರಾಡಕ್ಟ್ಸ್ನ ಎಲ್ಲನೂ ಕಡಿಮೆ ಮಾಡಿ 5% ತಂದಿಟ್ಟಿದ್ದಾರೆ. ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಪ್ರಧಾನಮಂತ್ರಿಗಳು ಜನತೆಗೆ ಒಳ್ಳೆಯದಾಗಬೇಕು, ಜನರಿಗೆ ಸೇವೆ ಮಾಡೋಕ್ಕೆ ಏನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೋ, 3ನೇ ಬಾರಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಿದ್ದಾರೆ ಮತ್ತು NDA ಸರ್ಕಾರ ಕೊಟ್ಟಿದ್ದಾರೋ, ಜನ ಸೇವೆಗೆ ಅದನ್ನು ಅವರು ಬದ್ಧವಾಗಿದ್ದಾರೆ ಅಂತ ಈ ನಿಟ್ಟಿನಲ್ಲಿ ತೋರಿಸ್ತಾ ಇದ್ದಾರೆ. ನಾವು ಸಂಸದರಾದರೂ ಆಗಲಿ, MLAಗಳಾದರೂ ಆಗಲಿ, ಕಾರ್ಯಕರ್ತರಾದರೂ ಆಗಲಿ ಇದನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಮತ್ತು ಗ್ರಾಹಕರಿಗೆ ಈ ಏನು ಎಲ್ಲ ಬಿಸ್ನೆಸ್ ಮಾಡ್ತಾರೋ ಅವರೆಲ್ಲ ಈ ಏನು GSTಯಿಂದ ಕಡಿಮೆ ಆಗಿದೆ, ಅವ್ರಿಗೇನು ಸವಲತ್ತು ಸಿಗ್ತಾ ಇದೆಯೋ ಅದು ಗ್ರಾಹಕರಿಗೆ ಸೇರಬೇಕು ಅಂತ ಅವ್ರನ್ನೂ ಅಲ್ಲಿ ಒಂದು ಇವತ್ತು ಏನು ಅವ್ರ ನಮ್ಮ ಮುಖಾಂತರ ಮಾತಾಡಿಕೊಂಡು ಅದು ಪಾಸ್ ಆನ್ ಮಾಡಿ ನಾವು ಗ್ರಾಹಕರಿಗೆ ಅಂತ ಕೇಳ್ತಾ ಇದ್ದೀವಿ. ಮತ್ತು ನಾನು ಕಾರ್ಯಕರ್ತರಿಗೆ, ನಮ್ಮ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟರ್ಗಳಿದೆಲ್ಲ ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಲ್ಲಿ ದಯವಿಟ್ಟು GST ಏನು ಕಡಿಮೆ ಆಗಿದೆ, ಹೆಂಗೆ ಗ್ರಾಹಕರಿಗೆ ಉಪಯೋಗ ಆಗುತ್ತೆ, ಹೆಂಗೆ ಅವ್ರಿಗೆ ಲಾಭ ಸಿಗುತ್ತೆ ಅಂತ ಹೇಳಬೇಕು ಅಂತ ಕೇಳ್ತೀನಿ. ಯಾಕೆಂದರೆ ಇವಾಗ ಈಗ ಪರಿಸ್ಥಿತಿಯಲ್ಲಿ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಇದೇನೇ ಭಾಳ ಜೋರಾಗಿ ಹೋಗ್ತಾ ಇದೆ. ಇದೆಲ್ಲ ಅವ್ರಿಗೆ ಮಾಡಿದ್ರೆ ಅದು ಒಳ್ಳೆ ಉಪಯೋಗ ಆಗುತ್ತೆ, ಅವ್ರಿಗೂ ಒಂದು ಅರಿವು ಮೂಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಮಾಧ್ಯಮ ಮಿತ್ರಗಳು ದಯವಿಟ್ಟು ನೀವು ಸ್ವಲ್ಪ ಕರೆಕ್ಟಾಗಿ ಜನತೆಗೆ ಸೇರಬೇಕು ಅಂತ ಹೇಳ್ತಾ, ನಿಮ್ಮ ಕಡೆಯಿಂದ ಸಹಕಾರ ಸಿಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ಮಾತನಾಡಿ, ಆರ್ಥಿಕತೆಯ ವೇಗವನ್ನು ಹೆಚ್ಚಿಸಲು ಈ ನಿರ್ಧಾರ ಅತ್ಯಗತ್ಯವಾಗಿತ್ತು ಅಂದರು.
ಜಾಗತಿಕ ಸ್ಪರ್ಧೆಯಲ್ಲಿ ಭಾರತೀಯ ಕಂಪನಿಗಳು ಹೆಚ್ಚು ಸ್ಪರ್ಧಾತ್ಮಕವಾಗಿ ಉಳಿಯಲು ಇದು ಸಹಾಯ ಮಾಡಲಿದೆ ಅಂತ ಅಭಿಪ್ರಾಯಪಟ್ಟರು. ಈ ಕ್ರಮವು ಸರ್ಕಾರದ ಆರ್ಥಿಕ ಸುಧಾರಣೆಗಳ ಬಗೆಗಿನ ಬದ್ಧತೆಯನ್ನು ತೋರಿಸುತ್ತದೆ ಅಂತ ಅವರು ಹೇಳಿದರು. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರು ಸ್ವತಂತ್ರ ದಿನಾಚರಣೆ ದಿನ ಕೆಂಪುಕೋಟೆ ಮುಖಾಂತರ ನಮ್ಮ ದೇಶದ ಜನತೆಯನ್ನು ಉದ್ದೇಶಿಸಿ ಸೆಪ್ಟೆಂಬರ್ 22ರಿಂದ GST ಸುಧಾರಣೆಗಳನ್ನು ತರ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಅದರ ಪೂರಕವಾಗಿ ಸೆಪ್ಟೆಂಬರ್ 22ರಿಂದ GST ಸುಧಾರಣೆ 2 ಅನುಷ್ಠಾನಕ್ಕೆ ಬಂದಿದ್ದು, ದಿನನಿತ್ಯ ಬಳಸುವಂಥ ಸುಮಾರು 375 ವಸ್ತುಗಳಿಗೆ, ಅದು ಸೋಪ್ ಇರ್ಬೋದು, ಪೇಸ್ಟ್ ಇರ್ಬೋದು, ಶಾಂಪೂ ಇರ್ಬೋದು, ಅಥವಾ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇರ್ಬೋದು, ಈ ಥರ ದಿನನಿತ್ಯ ಬಳಸುವಂಥ ವಸ್ತುಗಳಿಗೆ ಮೊದಲಿದ್ದಂಥ 18% GSTನ 5% ಮಾಡಿದ್ದಾರೆ. ಅದೇ ಥರ 28% GST ಏನಿತ್ತು ಅದನ್ನು 18% ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಗೂಡ್ಸು, ಅದು ಫ್ರಿಡ್ಜ್ ಇರ್ಬೋದು, TV ಇರ್ಬೋದು, ಇದಕ್ಕೆ AC ಇರ್ಬೋದು, ವಾಷಿಂಗ್ ಮಿಷನ್ ಇರ್ಬೋದು, ಇದೆಲ್ಲ ಈಗ 18% ಅಡಿಯಲ್ಲಿ ಬಂದಿದೆ. ಮತ್ತು ಸುಮಾರು ಇದಕ್ಕೆ ಹೆಲ್ತ್ ಇನ್ಶೂರೆನ್ಸ್ಗೆ GSTನ ತೆಗೆದಾಕಿದ್ದಾರೆ, LIC ಇನ್ಶೂರೆನ್ಸಸ್ಗೆ GSTನ ತೆಗೆದಾಕಿದ್ದಾರೆ. ಹಿಂಗೆ ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥ ಸುಧಾರಣೆಗಳನ್ನ ತಂದಿದ್ದಾರೆ. ಬಹುಶಃ ಸ್ವತಂತ್ರ ಬಂದ ಮೇಲೆ ಇದು ಅತ್ಯುತ್ತಮವಾದ ಐತಿಹಾಸಿಕ ಸುಧಾರಣೆ ಅಂದರೆ ತಪ್ಪಾಗಲಾರ್ದು. ಪ್ರತಿ ವರ್ಷ ಸುಮಾರು 2 ಲಕ್ಷ ಕೋಟಿ ಹಣ ನಮ್ಮ ಭಾರತೀಯರ ಜೇಬಿನಲ್ಲಿ ಉಳಿಯುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನರೇಂದ್ರ ಮೋದಿಜಿ ಅವರು 8 ವರ್ಷದ ಹಿಂದೆ GSTನ ತಂದರು. ಬಹುಶಃ ಕಾಂಗ್ರೆಸ್ ಸರ್ಕಾರ 60 ವರ್ಷ ದೇಶವನ್ನು ಆಡಳಿತ ನಡೆಸಿತ್ತು. ಅಂತ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ತನ್ನದೇ ಆದ ಒಂದು ತೆರಿಗೆ, ಸುಮಾರು 7 ರೀತಿಯ ತೆರಿಗೆಗಳಿತ್ತು. ಸುಮಾರು ರೈತರಿಗೆ 33ಕ್ಕಿಂತ 40% ತೆರಿಗೆ ಮುಖಾಂತರ ಇಂಡೈರೆಕ್ಟ್ ಆಗಿ ಒಂದು ಸೆಸ್ ಇರ್ಬೋದು, ವ್ಯಾಟ್ ಇರ್ಬೋದು, ಸ್ಟೇಟ್ GST, ಸೆಂಟ್ರಲ್ GST, ಅಕ್ಟ್ರಾಯಿ, ಹಿಂಗೆ ನಾನಾ ತೆರಿಗೆಗಳ ಮುಖಾಂತರ ಸುಮಾರು 40% ರೈತರ ಮೇಲೆ, ಜನರ ಸಾಮಾನ್ಯರ ಮೇಲೆ ಬೀಳ್ತಾ ಇತ್ತು. ಅಂಥದನ್ನು ಒಂದು ದೇಶದಲ್ಲಿ ಒಂದೇ ತೆರಿಗೆ ವ್ಯವಸ್ಥೆ ಇರಬೇಕು ಅಂತ ಹೇಳ್ಬಿಟ್ಟು ದೇಶದ ಎಲ್ಲ ಫೈನಾನ್ಸ್ ಮಿನಿಸ್ಟರ್ಸ್ನ ಸೇರಿಸಿ ಒಂದು ಕೌನ್ಸಿಲ್ ಮಾಡಿ GSTನ ಇಂಟ್ರೊಡ್ಯೂಸ್ ಮಾಡಿದ್ರು. ತದನಂತರ ಇದರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಸರಿಪಡಿಸಿ ಇವತ್ತು ಪ್ರತಿಯೊಂದು ವಸ್ತು ತಗೊಂಡ್ರು ಅದಕ್ಕೆ ತೆರಿಗೆ ಕಟ್ಟುವಂಥ ವ್ಯವಸ್ಥೆನ ಸೃಷ್ಟಿ ಮಾಡಿದ್ದಾರೆ. ಇದರ ಅಡಿಯಲ್ಲಿ ಜನರಿಗೆ ಇನ್ನೂ ಹೆಚ್ಚಿನ ಒಂದು ಸವಲತ್ತು ಕೊಡಬೇಕು ಅಂತ ಮತ್ತು ಸುಧಾರಣೆಗಳನ್ನು ತಂದು ಇವತ್ತು GST2 ಅನುಷ್ಠಾನಕ್ಕೆ ತಂದಿದ್ದಾರೆ. ಇದರ ಮುಖಾಂತರ ಇಡೀ ದೇಶದ ಜನತೆ, ವಿಶೇಷವಾಗಿ ಮಧ್ಯಮ ವರ್ಗದವ್ರಿಗೆ ಪ್ರತಿಯೊಂದು ವಸ್ತು ಕೂಡ ಕೈಗೆ ಸಿಗುವಂಥ ಒಂದು ದರದಲ್ಲಿ ಸಿಗುವಂಥ ವ್ಯವಸ್ಥೆ ಆಗಿದೆ. ಉದಾಹರಣೆಗೆ ತಗೋಬೇಕು ಅಂದರೆ ಮೊದಲು ನಾವು 1 ಟನ್ ಅಕ್ಕಿನ ಕೊಂಡ್ಕೊಂಡ್ರೆ ಈಗ ಅದೇ ದುಡ್ಡಿಗೆ 1 ಟನ್ನು ಮತ್ತೆ 1.25 ಕ್ವಿಂಟಲ್ ಎಕ್ಸ್ಟ್ರಾ ಬರ್ತಾ ಇದೆ. ಅಂದರೆ ಆಲ್ಮೋಸ್ಟ್ 15% ಅಷ್ಟು ಎಕ್ಸ್ಟ್ರಾ ವಸ್ತುಗಳು ನಮ್ಗೆ ಅದೇ ಹಣಕ್ಕೆ ಸಿಗ್ತಾ ಇದೆ. ಇಂಥ ಒಂದು ಸುಧಾರಣೆ ತಂದಿರ್ತಕ್ಕಂಥ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿಯವರು, ಅದರ ಒಂದು ಪೂರಕವಾಗಿ ಇಡೀ ದೇಶಾದ್ಯಂತ ನಮ್ಮ ಸಂಸತ್ ಸದಸ್ಯರ ನೇತೃತ್ವದಲ್ಲಿ ನಾವು ಈ ಒಂದು ಉತ್ಸವವನ್ನು ಇವತ್ತೆಲ್ಲ ಗ್ರಾಹಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಸಿಹಿಹಂಚುವ ಮುಖಾಂತರ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ನಮ್ಮ ಸಂಸತ್ ಸದಸ್ಯರಾದ ಮಲ್ಲೇಶ್ ಬಾಬು ಅವರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿ ಕೊಟ್ಟು ಈ ಒಂದು GST ಅರಿವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜನತೆಗೆ, ಗ್ರಾಹಕರಿಗೆ ವಿಶೇಷವಾದ ಒಂದು ಮಾಹಿತಿನ ಕೊಡ್ತಾ ಇದ್ದಾರೆ. ಅದರ ಪೂರಕವಾಗಿ ಇವತ್ತು ನಮ್ಮ ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರಿಗೆ ಇಡೀ ಶ್ರೀನಿವಾಸಪುರ ತಾಲೂಕಿನ ಸಮಸ್ತ ಜನರ ಪರವಾಗಿ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ, ಅದೇ ಥರ ನಮ್ಮ ಮುಖಂಡರಾದ ಕುಪ್ಪಳ್ಳಿ ನಾರಾಯಣಸ್ವಾಮಿರವರು, ನಮ್ಮ ಮಂಡಲ ಅಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ಅವರು, ನಮ್ಮ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಬಚ್ಚಪಲ್ಲಿ ಕೃಷ್ಣಾರೆಡ್ಡಿಯವರು ಎಲ್ಲರೂ ಇಲ್ಲಿದ್ದಾರೆ. ಎರಡೂ ಪಕ್ಷದ ಮುಖಂಡರೆಲ್ಲರೂ ಬಂದಿದ್ದಾರೆ. ಅವ್ರಿಗೂ ವಿಶೇಷವಾದ ಒಂದು ಸ್ವಾಗತ ಬಯಸ್ತಾ, ನಮ್ಮ ದೇಶದ ಪ್ರಧಾನಿಯ ಕನಸೇನು ಅಂದರೆ ನಾವು ಏನು 2047 ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಭಾರತವನ್ನು ಮುಂದುವರೆದ ದೇಶವನ್ನಾಗಿ ನೋಡಬೇಕು, ವಿಕಸಿತ ಭಾರತವಾಗಿ ನೋಡಬೇಕು. ಪ್ರತಿಯೊಂದು ವಸ್ತುಗಳಲ್ಲೂ ನಾವು ಸ್ವಾವಲಂಬಿಗಳಾಗಬೇಕು. ಅದರ ದೃಷ್ಟಿಯಲ್ಲಿ ನಾವು ಉಪಯೋಗಿಸುವಂಥ ಪ್ರತಿಯೊಂದು ವಸ್ತು ಕೂಡ ಸ್ವದೇಶಿ ವಸ್ತು ಆಗಿರಬೇಕು. ಇಂದಿನಿಂದ ಪ್ರತಿಯೊಬ್ಬ ಭಾರತೀಯನು ಪಣ ಮಾಡಬೇಕು. ಕೇವಲ ನಾವು ಸ್ವದೇಶಿ ವಸ್ತು ಮಾತ್ರ ಉಪಯೋಗಿಸ್ತೀವಿ, ಸ್ವದೇಶಿ ವಸ್ತು ಮಾತ್ರ ಖರೀದಿ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪದೊಂದಿಗೆ ಈ ಒಂದು ವಿಜಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ವಿಶೇಷವಾದ ಧನ್ಯವಾದಗಳು. ಸರ್ಕಾರದ ನಿರ್ಧಾರದ ಬಗ್ಗೆ ವಿರೋಧ ಪಕ್ಷಗಳಿಂದ ಟೀಕೆ.
ಜೆಡಿಎಸ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ತೂಪಲ್ಲಿ ನಾರಾಯಣಸ್ವಾಮಿ ಅವರು ಈ ತೆರಿಗೆ ಕಡಿತದ ಬಗ್ಗೆ ವಿರೋಧ ಪಕ್ಷಗಳ ಆಕ್ಷೇಪವನ್ನು ಎತ್ತಿ ಹೇಳಿದರು. ಕಾರ್ಪೊರೇಟ್ ತೆರಿಗೆ ಕಡಿತವು ಶ್ರೀಮಂತ ಕಂಪನಿಗಳಿಗೆ ಮಾತ್ರ ಲಾಭ ತರಲಿದ್ದು ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ಉಪಯೋಗ ಆಗಲ್ಲ ಅಂತ ಕಾಂಗ್ರೆಸ್ ಸೇರಿದಂತೆ ಕೆಲವು ವಿರೋಧ ಪಕ್ಷಗಳು ಟೀಕಿಸಿವೆ ಅಂತ ಅವರು ತಿಳಿಸಿದರು. ಜೊತೆಗೆ ಇದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಆದಾಗ್ಯೂ ಸರ್ಕಾರಕ್ಕೆ ನಷ್ಟವಾಗ್ತಿದೆ ಅಂತ ಹೇಳಲಾಗುವ ಹಣವು ವಾಸ್ತವಿಕವಾಗಿ ಸಾರ್ವಜನಿಕರಿಗೆ ಲಾಭವಾಗ್ತದೆ ಅಂತ ನಾರಾಯಣಸ್ವಾಮಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರಿಗೆ ನಮ್ಮ ಎಲ್ಲ NDA ಪಕ್ಷದ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ವಿಶೇಷವಾದಂಥ ಆಹ್ವಾನ, ಧನ್ಯವಾದಗಳು, ಅಭಿನಂದನೆಗಳು. ನೋಡಿ, ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರು ಇದ್ದಾರೆ, ಚಂದ್ರಶೇಖರ್ ಅವರು ಇದ್ದಾರೆ, ಕೃಷ್ಣಾರೆಡ್ಡಿ ಅವರು ಇದ್ದರೆ ಎಲ್ಲ ನಮ್ಮ ಭಾಗದ ಈ ಕ್ಷೇತ್ರದ ಎಲ್ಲ ಮುಖಂಡರು, ಎರಡೂ ಪಕ್ಷಗಳ ಮುಖಂಡರು ಇದ್ದಾರೆ. ಎಲ್ರಿಗೂ ನಮಸ್ಕಾರ, ಪತ್ರಕರ್ತರಿಗೂ ನಮಸ್ಕಾರ. ನೋಡಿ, ಇದು GST ಬಗ್ಗೆ ಈಗಾಗಲೇ ನಮ್ಮ ಡಾಕ್ಟರ್ ಎಲ್ಲನೂ ಹೇಳಿದ್ದಾರೆ. ಎಲ್ಲದಕ್ಕೂ ನನ್ನ ಸಹಮತ ಇದೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೋದಿಯವರು ಏನು ಮಾಡಿದ್ದಾರೆ ಅದಕ್ಕೆ ನಮ್ಮ ಪಕ್ಷದ ನಮ್ಮ JDS ಪಕ್ಷ ಈಗ ಸಹಮತ ಇದೆ. ದೇವೇಗೌಡ ಕುಮಾರಸ್ವಾಮಿ ಅವರು ಈ ಒಂದು BJP ಪಕ್ಷಕ್ಕೆ ಸಹಮತ ಕೊಟ್ಟು ಈ ರಾಜ್ಯದಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ BJP NDA ಪಾರ್ಲಿಮೆಂಟ್ ಸದಸ್ಯರಾಗಲು ಸಹಕರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ನಮ್ಮ ನಾಯಕರು ಸಹಮತ ಇದೆ ಅಂತ ಈ ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ವಿಶೇಷವಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಏನು ಹೇಳ್ತಾ ಇದೆ ಅಂತಂದ್ರೆ ಈ ರಾಜ್ಯಕ್ಕೆ 15,000 ಕೋಟಿ ಈ ಒಂದು GST ಇಂದ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಲಾಸ್ ಆಗಿರೋದು ಯಾರಿಗೂ ಇಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ತ ಜನರಿಗೆ ಸೇರ್ತದೆ. ಲಾಸ್ ಅಂತಂದ್ರೆ ಅವರಿಗೆ ತಗೊಂಡ್ಬಿಟ್ಟು ಅದು ಬೇರೆದಕ್ಕೆ ಉಪಯೋಗಿಸೋದಕ್ಕಲ್ಲ, ಅದು ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅದು ಅನುಕೂಲ ಸಿಗ್ತದೆ. ಅದನ್ನ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಲಾಸ್ ಅಂತ ಹೇಳಬಾರ್ದು. ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಅದು ಲಾಸ್ ಆಗ್ತದೆ, ಅದು ಜನರಿಗೆ ಸೇರ್ತದೆ. BJP NDA ಸರ್ಕಾರ ಇರೋ ರಾಜ್ಯಗಳು ಕೂಡ ಲಾಸ್ ಆಗ್ತದೆ, ಅದು ಜನರಿಗೆ ಸೇರೋದು. ಅದರಿಂದ ಈ ಕಾರ್ಯಕ್ರಮ ಮುಖಾಂತರ ಅದನ್ನು ಹೇಳಲಿಕ್ಕೆ ಬಯಸುತ್ತೇನೆ. ವಿಶೇಷವಾಗಿ ಈ ನೆಚ್ಚಿನ ವಿಷಯಗಳೆಲ್ಲರೂ ಕೂಡ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ವಿಶದವಾಗಿ ನಮಗೆಲ್ಲರಿಗೂ ತಿಳಿಯಪಡಿಸುತ್ತಾರೆ. ನಾನು ಎಲ್ಲರಿಗೂ ನಮಸ್ಕಾರ.